ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಿದೆ ನ್ಯಾಯಾಲಯ. ಸಾಕ್ಷಿದಾರರನ್ನ ಆರ್ಡರ್ ವೈಸ್ ಕರೆಸುವಂತೆ ಮನವಿ ಮಾಡಿದ್ದ ಅರ್ಜಿ ಅದು ಪ್ರಾಸಿಕ್ಯೂಷನ್ ಸಲ್ಲಿಸಿದ್ದ ಅರ್ಜಿನೇ ಪುರಸ್ಕರಿಸಿದೆ 57ನೇ ಸಿಸಿಎಚ್ ಕೋರ್ಟ್. ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿ ಮಾಡಿ ಕೋರ್ಟ್ ಆದೇಶಿಸಿದ್ದು, ಪ್ರಾಸಿಕ್ಯೂಷನ್ ಮನವಿ ಮೇರೆಗೆ CW7 CW8ಗೆ ಸಮನ್ಸ್ ಜಾರಿಗೆ ಆದೇಶ ನೀಡಿದೆ. ಡಿಸೆಂಬರ್ 17ನೇ ತಾರೀಕು ಕೋರ್ಟ್ಗೆ ಹಾಜರಾಗಿ ಅಂತ ಸಮನ್ಸ್ನಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಜೈಲಿನಲ್ಲಿದ್ದ ಟಿವಿ ಸಿಕ್ಕ ಖುಷಿಯಲ್ಲಿದ್ದ ದರ್ಶನ್ಗೆ ಮತ್ತೊಂದು ಶಾಕ್. ಟಿವಿ ಅಳವಡಿಸಿ ಜೊತೆಗೆ ಸಿಸಿಟಿವಿಯನ್ನು ಅಳವಡಿಸಿ ಅಂದಿದ್ದಾರೆ ಜಡ್ಜ್. ಟಿವಿ ಅಳವಡಿಕೆ ಮಾಡುವ ಸ್ಥಳದಲ್ಲಿ ಸಿಸಿಟಿವಿ ಹಾಕಿ ಅಂತ ಕೂಡ ಆದೇಶ ಕೊಟ್ಟಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೆ 57ನೇ ಸಿಸಿಎಚ್ ಕೋರ್ಟ್. ಜೈಲಿನ ಒಳಗೂ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮೇಲೆ ಸಿಸಿಟಿವಿ ಕಣ್ಗಾವಲಿರುತ್ತೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಬ್ಯಾರಕ್ನಲ್ಲಿ ಟಿವಿ ಜೊತೆಗೆ ಸಿಸಿಟಿವಿಯ ಹದ್ದಿನ ಕಣ್ಣಿಡೋದಕ್ಕೆ ನ್ಯಾಯಾಲಯ ಹೇಳಿದೆ. ಜೈಲಿನಲ್ಲಿ ಟಿವಿ ಸಿಕ್ತು ಅಂತ ಖುಷಿಯಲ್ಲಿದ್ದ ದರ್ಶನ್ಗೆ ಈಗ ಮತ್ತೊಂದು ಶಾಕ್. ಟಿವಿ ಅಳವಡಿಸಿ ಅದ್ರ ಜೊತೆಗೆ ಒಂದು ಸಿಸಿಟಿವಿನೂ ಹಾಕಿ, ಎಲ್ಲಿ ನೀವು ಟಿವಿ ಹಾಕ್ತಿರಲ್ಲ ಅದೇ ಸ್ಥಳದಲ್ಲಿ ಸಿಸಿಟಿವಿನೂ ಹಾಕಿ ಅಂತ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಒಂದು ಕಡೆ ಟಿವಿ ಸಿಕ್ತು ಅನ್ನೋ ಖುಷಿಗೆ ಸಿಸಿಟಿವಿಯ ಶಾಕ್, ಮತ್ತೊಂದು ಕಡೆ ಸಾಕ್ಷಿಗಳ ಕುರಿತಾಗಿ ನೀಡಿದ್ದ ಅರ್ಜಿಯಲ್ಲೂ ಕೂಡ ದರ್ಶನ್ಗೆ ಖುಷಿಯಾಗುವಂತಹ ವಿಷಯ ಇಲ್ಲ. ಸೊ ಒಟ್ಟಾರೆ ನ್ಯಾಯಾಲಯದ ನಿರ್ದೇಶನಗಳು ಏನಿದೆ, ಆಮೇಲೆ ನ್ಯಾಯಾಲಯದ ಅಬ್ಸರ್ವೇಷನ್ಸ್ ಏನು? ಬಹಳ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತೆ ಇತರೇನ ಆರೋಪಿಗಳಿದ್ದಾರೆ, ಅವರ ವಿರುದ್ಧದ ಟ್ರಯಲ್ ಅನ್ನ ಕೋರ್ಟ್ಗಾಗ್ಲೇ ಆರಂಭಿಸಿರುವಂತದ್ದು. ಅಂದ್ರೆ ಚಾರ್ಜ್ ಫ್ರೇಮ್ ಮಾಡಿದ ನಂತರ ಸಾಕ್ಷಿದಾರರಿಗೆ ಸಮನ್ಸ್ ಅನ್ನ ನೀಡಿ ಎಲ್ಲ ಸಾಕ್ಷಿದಾರನ ಕೋರ್ಟ್ ಮುಂದೆ ಕರ್ಕೊಂಡು ಬಂದು ಅವರಿಗೆ ಎಕ್ಸಾಮಿನ್ ಮಾಡೋದು, ಅಂದ್ರೆ ಚೀಫ್ ವಿಟ್ನೆಸ್ ಅನ್ನ ಮಾಡುವಂತದ್ದು, ಕ್ರಾಸ್ ಎಕ್ಸಾಮಿನೇಷನ್, ಹಾಗೆ ಎಲ್ಲಾ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಕರೆಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಸಂಬಂಧಪಟ್ಟಂತೆ ಕಳೆದ ವಿಚಾರಣಾ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಒಂದು CRPC 294 ಅರ್ಜಿಯನ್ನು ಸಲ್ಲಿಸುವ ಮೂಲಕ ಅಂದ್ರೆ ಅಗತ್ಯ ಇರೋರನ್ನ ಮಾತ್ರ ಕರೆಸ್ತೀವಿ, ಇನ್ನು ಕೆಲವ್ರನ್ನ ಇನ್ನು ಕೈ ಬಿಡ್ಲಿಕ್ಕೆ ಆರೋಪಿಗಳ ಪರ ವಕೀಲರ ಒಂದಷ್ಟು ಏನೋ ಅನುಮತಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಿಂದ 272 ಜನ ಸಾಕ್ಷಿಗಳನ್ನು ಕೂಡ ನಾವು ಕರೆಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು, ಮತ್ತೆ ವಿಟ್ನೆಸ್ ಲಿಸ್ಟ್ ಅನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಮೊದಲು ವಿಟ್ನೆಸ್ ನಂಬರ್ 7 and 8 ಅಂದ್ರೆ ರೇಣುಕಾಸ್ವಾಮಿಯ ತಂದೆ ತಾಯಿಗೆ ನೋಟಿಸ್ ಅನ್ನ ಅಂದ್ರೆ ಸಮನ್ಸ್ ಅನ್ನ ಕೊಟ್ಟು 17ನೇ ತಾರೀಕು ಕೋರ್ಟ್ ಮುಂದೆ ಕರೆಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ತಾರೆ. ಅದಕ್ಕೆ ದರ್ಶನ್ ಪರ ವಕೀಲರು ಮತ್ತೆ ಇತರೆ ಆರೋಪಿಗಳ ಪರ ವಕೀಲರು ಒಂದಷ್ಟು ಆಕ್ಷೇಪವನ್ನ ಮಾಡ್ತಾರೆ. ಅಂದ್ರೆ ಆರ್ಡರ್ ವೈಸ್ 1, 2, 3 ಹೇಗೆ ವಿಟ್ನೆಸ್ ಗಳ ನಂಬರ್ ಬರುತ್ತೆ ಅದೇ ರೀತಿ ಕರೆಸಬೇಕು ಅನ್ನುವಂಥದ್ದನ್ನ ರೇಣುಕಾ ಅಂದ್ರೆ ಜಗದೀಶ್ ಮತ್ತೆ ಇನ್ನೊಬ್ಬ ಅನುಕುಮಾರ್ ಪರ ವಕೀಲರುಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿ ದರ್ಶನ್ ಪರ ವಕೀಲ ಹೇಳುವಂತದ್ದು ಇದು ಒಂದು ಪ್ರತ್ಯದರ್ಶಿಗಳ ಕೇಸ್ ಆಗಿರುವಂತದ್ದು, ಅಂದ್ರೆ ಅವರ ಹೇಳಿಕೆಗಳ ಮೇಲೆ ನಿಂತಿರುವಂತಹ ಕೇಸ್ ಆಗಿದೆ. ಹಾಗಾಗಿ ಮೊದಲು ಪ್ರತ್ಯಕ್ಷದರ್ಶಿಯನ್ನ ಕರೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಪ್ರಾಸಿಕ್ಯೂಷನ್ ಹೇಳಿತ್ತು, ಅಂದ್ರೆ ಪ್ರಾಸಿಕ್ಯೂಷನ್ ಯಾವ ಸಾಕ್ಷಿದಾರರಿಗೆ ಸಮನ್ಸ್ ಅನ್ನ ಕೊಡ್ತಾರೆ ಆದರೆ ಪ್ರಾಸಿಕ್ಯೂಷನ್ ಇಂದ ಸುಪ್ರೀಂ ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರಾಸಿಕ್ಯೂಷನ್ ಇಸ್ ಸುಪ್ರೀಂ ಅಂದ್ರೆ ಸಮನ್ಸ್ ಅನ್ನ ಕೊಡುವಂತ ವಿಚಾರದಲ್ಲಿ ಎನ್ನುವಂತ ಒಂದು ಮನವಿಯನ್ನ ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ದರ್ಶನ್ ಪರ ವಕೀಲರು ಮತ್ತೆ ಇತರ ಆರೋಪಿಗಳ ಪರ ವಕೀಲರು ಏನು ಅಂದ್ರೆ ಸಮನ್ಸ್ ಅನ್ನ ನೀಡುವಂತ ವಿಚಾರದಲ್ಲಿ ಒಂದಷ್ಟು ತಕರಾರುಗಳನ್ನ ಹಾಕಿದ್ರು, ಮತ್ತೆ ಅದನ್ನ ಮನವಿಯನ್ನ ಮಾಡಿದ್ರು. ಆ ಮನವಿಯನ್ನ ತಿರಸ್ಕಾರ ಮಾಡುವ ಮೂಲಕ ಈ ಒಂದು ಪ್ರಕರಣದ FC ನಂಬರ್ 7, 8 ಅಂದ್ರೆ ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಅನ್ನ ಜಾರಿ ಮಾಡಿರುವಂತದ್ದು. ಅವರು 17ನೇ ತಾರೀಕು ಕೋರ್ಟ್ ಮುಂದೆ ಬಂದು ಅವ್ರ ಸಾಕ್ಷಿಯನ್ನ ನುಡಿತಾರೆ. ಇದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ನಿನ್ನೆ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಆರೋಪಿ ಲಕ್ಷ್ಮಣ್ ಇದ್ದಾನೆ, ಆತ ನ್ಯಾಯಾಲಯದ ಮುಂದೆ ಒಂದು ಮನವಿಯನ್ನ ಮಾಡ್ತಾನೆ. ನಮ್ಗೆ ಇಲ್ಲಿ ರೂಮ್ ಅಲ್ಲಿ ಇದು ಸಾಕಷ್ಟು ಸಮಸ್ಯೆ ಆಗಿದೆ, ತಲೆನೋವಾಗಿದೆ, ಡಿಪ್ರೆಷನ್ಗೆ ಹೋಗ್ತಾ ಇದೀವಿ, ಹಾಗಾಗಿ ನಮಗೆ ಒಂದು ಟಿವಿಯನ್ನ ಕೊಡ್ಲಿಕ್ಕೆ ಜೈಲಧಿಕಾರಿಗಳಿಗೆ ಮನವಿಯನ್ನ ಮಾಡಬೇಕು ಅಂದ್ರೆ ಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದ. ಆ ಸಂಬಂಧಪಟ್ಟಂತೆ ನಿನ್ನೆ ನ್ಯಾಯಾಧೀಶರು ಒಂದು ಅವರಿಗೆ ಜೈಲಧಿಕಾರಿಗಳಿಗೆ ಹೇಳ್ತೇನೆ ಅನ್ನುವಂಥದ್ದನ್ನ ಅಂದ್ರೆ ನಿರ್ದೇಶನವನ್ನ ಕೊಡ್ತೇನೆ ಅನ್ನುವಂಥದ್ದನ್ನ ಹೇಳಿದ್ರು. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಮಾಡಿರುವಂತಹ ಕೋರ್ಟ್ ಏನಿದೆ ಅಂದ್ರೆ ಅವರಿಗೆ ಟಿವಿಯನ್ನ ಕೊಡಿ, ಆದ್ರೆ ಟಿವಿಯನ್ನ ಆಕೆಯ ಜಾಗದಲ್ಲಿ ಅವರಿರುವಂತಹ ರೂಮ್ ನಲ್ಲಿ ಒಂದು CCTV ಕ್ಯಾಮೆರಾವನ್ನ ಅಳವಡಿಸಬೇಕು
ಬೇಕು ಅನ್ನುವಂಥದ್ದು. ಅಂದ್ರೆ ಒಂದ್ ಕಡೆ ನಮಗೆ ಟಿವಿ ಸಿಕ್ತು ಅನ್ನುವಂತ ಖುಷಿ ಆದ್ರೆ ಇಡೀ 24 ಗಂಟೆಯೂ ಕೂಡ ಟಿವಿ ಸಮೇತ ಇಡೀ ರೂಮ್ ನ ಒಂದು ಸರ್ವೆಲೆನ್ಸ್ ಮಾಡುವಂತದ್ದು, ಆ ವಿಡಿಯೋವನ್ನ ಜೈಲ್ ಅಧಿಕಾರಿಗಳು ಸರ್ವೆಲೆನ್ಸ್ ಮಾಡುವಂತದ್ದು ಮತ್ತೆ ಅದನ್ನ ಮಾನಿಟರ್ ಮಾಡುವಂತದ್ದು ಏನಿದೆ ಅದೆಲ್ಲ ಒಂದ್ ಕಡೆ ದರ್ಶನ್ಗೆ ಒಂದ್ ಕಡೆ ಟಿವಿ ಸಿಕ್ಕು ಅನ್ನೋ ಖುಷಿ ಈ ಒಂದು CCTV ಕ್ಯಾಮೆರಾವನ್ನ ಹಾಕಿದ್ದಾರೆ ಅನ್ನುವಂಥದ್ರಲ್ಲಿ ಹೋಯ್ತು ಅನ್ನುವಂಥದ್ದು. ಸೊ ಅಂತಿಮವಾಗಿ ಈಗಾಗಲೇ ಈ ಪ್ರಕರಣ ಅಂದ್ರೆ ಟ್ರಯಲ್ ಅನ್ನ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ತುಂಬಾ ತ್ವರಿತಗತಿಯಲ್ಲಿ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಸಾಕ್ಷಿದಾರರಿಗೆ ಸಮನ್ಸನ್ನ ಜಾರಿ ಮಾಡಿ ಅದರಲ್ಲಿ ಪ್ರಪ್ರಥಮವಾಗಿ ರೇಣುಕಾಸ್ವಾಮಿ ತಂದೆ ತಾಯಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಅದಾದ ನಂತರ ಪ್ರಮುಖವಾಗಿ ಈ ಕೇಸಿಗೆ ಯಾರು ಅತ್ಯಂತ ಅಗತ್ಯ ಇದೆ, ಯಾಕೆಂದ್ರೆ ಪ್ರಾಸಿಕ್ಯೂಷನ್ ಈ ಒಂದು ಕೊಲೆಯನ್ನ ಸಾಬೀತು ಮಾಡ್ಬೇಕಾದ್ರೆ ಅವರಿಗೆ ಅಗತ್ಯ ಇರುವಂತ ಅಂದ್ರೆ ಸಾಕ್ಷಿದಾರರಿಗೆ ಸಮನ್ಸನ್ನ ಕೊಟ್ಟು ಅವರು ಕೋರ್ಟ್ ಮುಂದೆ ಕರೆಸ್ತಾರೆ. ಇನ್ನು ಉಳಿದಂತೆ ಕೆಲವರಿಗೆ ಅಗತ್ಯ ಇದ್ರೆ ಕರೆಸ್ತಾರೆ, ಅಥವಾ ಅಗತ್ಯ ಇಲ್ಲ ಅಂದ್ರೆ ಪ್ರಾಸಿಕ್ಯೂಷನ್ ಕೈ ಬಿಡ್ಲಿಕ್ಕೆ ಕೂಡ ಅವ್ರಿಗೆ ಇರುವಂತ ವಿವೇಚನೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ಈಗ ತಂದೆ ತಾಯಿ 17ನೇ ತಾರೀಕು ಬಂದು ಕೋರ್ಟ್ ಮುಂದೆ ಸಾಕ್ಷಿಯನ್ನ ನುಡಿತಾರೆ. ಭಾವನಾ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.